ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಲವಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಮತ್ತು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ. NTPC ಅಂಡರ್ ಗ್ರಾಜ್ಯುಯೇಟೆಡ್ ಲೆವೆಲ್ ಅಂದರೆ PUC ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಆ ಪರೀಕ್ಷೆಗಳು ಯಾವಾಗ ಅಂತ. ಹಾಗೆ ನಾವು RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಆ ಪರೀಕ್ಷೆಗಳು ಯಾವಾಗ ಅಂತ. RRB NTPC ಹಾಗೆ RRB ಗ್ರೂಪ್ ಡಿ ಪರೀಕ್ಷೆಗಳು ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಾವು ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ RRB ಗ್ರೂಪ್ ಡಿ ಇದ್ದು. ಇದರಲ್ಲಿ ನಿಮಗೆ GK, ಮ್ಯಾಥ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸ್ಗಳನ್ನು ಹಾಕಿರ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ಕೇವಲ 500 ರೂಪಾಯಿಲಿ ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಲಾಗಿನ್ ಆಗ್ಬೋದು. ಅದೇ ಥರ ನೀವೇನಾದರೂ RRB NTPC ಅಂಡರ್ ಗ್ರ್ಯಾಜುಯೇಟೆಡ್ ಹಾಗೂ RRB ಗ್ರೂಪ್ ಡಿ ಹುದ್ದೆಗೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಕ್ವಶನ್ ಪೇಪರ್ಗಳು ಮತ್ತು GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಈ GK ನೋಟ್ಸ್ಗಳು ಅಥವಾ ಕ್ವಶನ್ ಪೇಪರ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಒಂದು 7/6/2025 ಅಂದರೆ ಇದೇ ತಿಂಗಳು 7ನೇ ತಾರೀಕಿಗೆ ಒಂದು ನೋಟಿಸ್ ಬಂತು, ಹೌದಾ? ಇದು ಎಲ್ಲ ಕಡೆ ವೈರಲ್ ಆಯಿತು. ಹಾಗೂ ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಎಜುಕೇಟರ್ಸ್ಗಳು, ಯೂಟ್ಯೂಬರ್ಸ್ಗಳು ವಿಡಿಯೋನ ಮಾಡಿ ಹಾಕಿದರು. ನಿಮ್ಮ ಗ್ರೂಪ್ನಲ್ಲಿ ಬಂದಿರ್ಬೋದು. ಇದು ಈ ಥರ ಒಂದು ನೋಟಿಸ್ ಬಂತು. ಈ ನೋಟಿಸ್ನಲ್ಲಿ ನಿಮಗೆ ಏನಿತ್ತು, ಎಕ್ಸಾಮ್ ಡೇಟ್ ಇದ್ದು ಏನಿದ್ದು, ಇಲ್ಲಿ ಝೂಮ್ ಮಾಡಿದ್ದೀನಿ ನೋಡಿ. PUC ಏನು NTPC ಅಂಡರ್ ಗ್ರ್ಯಾಜುಯೇಟೆಡ್ದು ಎಕ್ಸಾಮ್ ಡೇಟ್ ಇತ್ತು. ಎಕ್ಸಾಮ್ ಡೇಟ್ ಎಷ್ಟಿದೆ ಅದರಲ್ಲಿ? 29/6/2025ರಿಂದ 21/7/2025ರವರೆಗೆ ನಿಮ್ಮದು PUC ಮೇಲೆ ಹಾಕಿದ್ದು NTPC ಎಕ್ಸಾಮ್ಗಳು ನಡೀತವೆ ಅಂತ ಇತ್ತು. ಓಕೆ, ಅದಾದ ನಂತರ ಕೆಳಗಡೆ ಗ್ರೂಪ್ ಡಿ ಇದಿತ್ತು, ALP ಇದಿತ್ತು. ಈ ನೋಟಿಸ್ ಬಂದ ಮೇಲೆ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ದು ಈ ಗ್ರೂಪ್ ಡಿ ಬಗ್ಗೆ, ಹೌದಾ? ಗ್ರೂಪ್ ಡಿ ಎಕ್ಸಾಮ್ ಯಾವಾಗಿದೆ ಸರ್, ಈ ಡೇಟ್ಗೆ ಫಿಕ್ಸ್ ಆಗಿದೆಯಾ ಅಂತ. ಅವ್ರು ಏನು ಹೇಳಿದ್ದಾರೆ, 26/7/2025ರಿಂದ 27/9/2025ರವರೆಗೆ ಪರೀಕ್ಷೆಗಳು ನಡೀತವೆ ಅಂತ ಈ ನೋಟಿಸ್ನಲ್ಲಿ ಇದೆ, ಹೌದಾ? ಒಂದಿಷ್ಟು ಜನ ಆಲ್ರೆಡಿ ಇದನ್ನು ಯೂಸ್ ಮಾಡಿಕೊಂಡು ಆಲ್ರೆಡಿ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದಾರೆ, ಅವತ್ತೇ ಎಕ್ಸಾಮ್ ಅಂತ. ಹಾಗೆ ALP ಬೇಡ ನಮಗೆ, ಜಸ್ಟ್ ಈ RRB NTPC ಡಿ ಗ್ರೂಪ್ದು ಅದನ್ನಷ್ಟೇ ನೋಡ್ತಾ ಹೋಗೋಣ. ಮೊದಲು ಈ NTPC ಮತ್ತು ಗ್ರ್ಯಾಜುಯೇಟೆಡ್ ಮತ್ತು ಅಂಡರ್ ಗ್ರ್ಯಾಜುಯೇಟೆಡ್ ಈ ಎಕ್ಸಾಮ್ ಯಾವಾಗ ಅಂತ ನಾನು ಆಲ್ರೆಡಿ ಒಂದು ಪ್ರೀವಿಯಸ್ನಲ್ಲಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಜೂನ್ 3ನೇ ತಾರೀಕಿನಿಂದ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ದೆ. ಜೂನ್ 5ನೇ ತಾರೀಕಿನಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆದವು. ಯಾವುದು? ಡಿಗ್ರಿ ಮೇಲೆ ಹಾಕಿದ್ದು ಗ್ರ್ಯಾಜುಯೇಟೆಡ್ ಲೆವೆಲ್. ಈ ಯಾವುದು NTPC PUC ಮೇಲೆ ಹಾಕಿದ್ದು ಹೇಳಿದ್ದೆ ನಾನು ಯಾವಾಗ? 28ನೇ ತಾರೀಕು 28/7/2028ರಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತವೆ ಅಂತ ಹೇಳಿದ್ದೆ. ಅದು ಆಗುತ್ತೆ, ಆದರೆ 28ನೇ ತಾರೀಕು ಜೂನ್ನಲ್ಲಿ ಆಗಲ್ಲ. ಅಂದರೆ ಈ ತಿಂಗಳು ಪರೀಕ್ಷೆಗಳು ಸ್ಟಾರ್ಟ್ ಆಗಲ್ಲ. NTPC PUC ಲೆವೆಲ್ ನೀವೇನಾದರೂ PUC ಮೇಲೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ಜುಲೈನಲ್ಲಿ ಒಂದು ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಈಗ 24ನೇ ತಾರೀಕು ಗ್ರ್ಯಾಜುಯೇಟೆಡ್ ಲೆವೆಲದ್ದು ಎಕ್ಸಾಮ್ಗಳು ಮುಗಿತವೆ. ಆದಷ್ಟು ಬೇಗ ಅವರು ನೋಟಿಸ್ನ ಬಿಡ್ತಾರೆ ಯಾವಾಗ ಎಕ್ಸಾಮ್ ಅಂತ. ಆದರೆ ಜುಲೈನಲ್ಲಿ ನಿಮ್ಮದು ಫಿಕ್ಸ್ NTPC ಪರೀಕ್ಷೆಗಳು ನಡೀತವೆ, PUC ಮೇಲೆ ಅರ್ಜಿ ಹಾಕಿದವ್ರದ್ದು. ಈಗ ಜಾಸ್ತಿ ನನಗೆ ಕಮೆಂಟ್ ಬಂದಿದ್ದು ಈ RRB ಗ್ರೂಪ್ ಡಿ ಇದು. RRB ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ಅಂತ, ಹೌದಾ? ಅದರಲ್ಲಿ ಅವ್ರು ಏನು ಹೇಳಿದ್ದು, 26ನೇ ತಾರೀಕು. ಈ ನೋಟಿಸ್ನಲ್ಲಿ ಏನಿದೆ, 26/7/2025ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನಂಬೋಣ. ಆದರೆ ಅದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ. ಏನು ಮಾಡಿದ್ದೆ, ಅದರಲ್ಲಿ ಎಕ್ಸಾಮ್ಗಳು ಇವಾಗ ನಡೆಯಲ್ಲ ಅಂತ ಹೇಳಿದ್ದೆ. ಯಾಕೆ ನಡೆಯಲ್ಲ ಅಂದರೆ ಅದು ಕೋರ್ಟಿಗೆ ಹೋಗಿದೆ. SSLC ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ITIದವರು ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಹುದ್ದೆಯನ್ನು, ಈ RRB ಗ್ರೂಪ್ ಡಿ ಹುದ್ದೆಯನ್ನು ಕೇವಲ ITI ಮುಗಿದವರಿಗೆ ಮಾತ್ರ ಇಡಬೇಕು ಅಂತ ಕೋರ್ಟ್ ಕೇಸ್ಗೆ ಹೋಗಿದೆ ಅದು, ಹೌದಾ? ಹೀಗಾಗಿ ಆ ಕೋರ್ಟ್ ಕೇಸಿನ ಜಡ್ಜ್ಮೆಂಟ್ ಯಾವಾಗಿದೆ? ಜಡ್ಜ್ಮೆಂಟು 26/7/2025ರಂದು ಇದೆ. ಅಂದರೆ ಜುಲೈ 26ನೇ ತಾರೀಕಿಗೆ ಇದು ಏನಿದೆ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಈ ನೋಟಿಸ್ ಬಂದಿದೆ ನೋಡಿ, ಆ ನೋಟಿಸ್ನಲ್ಲಿ ಪರೀಕ್ಷಾ ದಿನಾಂಕ ಯಾವಾಗಿದೆ? ಸೇಮ್ ಡೇಟ್ 26/7/2025,
ಹೌದಾ. ಹೀಗಾಗಿ ಇದು ಫೇಕ್ ಡೇಟ್. ಯಾಕೆ ಫೇಕ್ ಡೇಟು ಅಂದರೆ ಅವತ್ತೇ ಕೋರ್ಟ್ ಕೇಸ್ ಇರುತ್ತೆ, ಹೌದಾ. ಆ ಕೋರ್ಟ್ ಕೇಸ್ ಬರಲಾರ್ದೆ ಅವರು ಏನು ಬಿಡಲ್ಲ, ಡೇಟ್ ಬಿಡಲ್ಲ. ಆ ಕೋರ್ಟ್ ಕೇಸ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ 26ನೇ ತಾರೀಕಿಗೆ ಯಾವ ಥರ ಎಕ್ಸಾಮ್ ನಡೆಸ್ತಾರೆ, ಅಲ್ಲಿ ಕೋರ್ಟ್ ಕೇಸ್ ಇರುತ್ತೆ, ಇಲ್ಲಿ ಎಕ್ಸಾಮ್ ನಡೆಸೋಕೆ ಬರುತ್ತಾ, ಬರಲ್ಲ. ಇಷ್ಟು ದಿನ ಬಿಟ್ಟಿದ್ದೇ ಏನು, ಇಷ್ಟು ದಿನ ಈ RRB ಗ್ರೂಪ್ ಡಿ ಎಕ್ಸಾಮ್ ನಡೆಸಬಾರ್ದು ಅಂತ ಬಿಟ್ಟಿದ್ದೇ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತಾನೆ, ಹೌದಾ. ಅದು 26ನೇ ತಾರೀಕಿಗೆ ಇದೆ. ಈ ನೋಟಿಸ್ನಲ್ಲಿ ಬಂದಿದ್ದು 26ನೇ ತಾರೀಕಿಗೆ ಪರೀಕ್ಷೆಗಳು ಅಂತ ಬಂದಿದೆ. ಹೀಗಾಗಿ ಇದನ್ನು ಯಾರೂ ನಂಬೇಡಿ, ಇದು ಫೇಕ್ ನೋಟಿಸ್, ಹೌದಾ. ಇದನ್ನು ಯಾರೋ ಒಬ್ಬರು ತಾವೇ ಎಡಿಟ್ ಮಾಡಿ ಇದನ್ನು ಹಾಕಿದ್ದು, ಹೌದಾ. ಯಾವುದೇ ರೀತಿ RRB ಕಡೆಯಿಂದ ಬಂದಂತಹ ಅಫಿಷಿಯಲ್ ನೋಟಿಸ್ ಅಲ್ಲ ಇದು. ಹೀಗಾಗಿ ಇದನ್ನು ಯಾರೂ ನಂಬೇಡಿ. ನಿಮಗೆ ಇನ್ನೂ ಸಮಯ ಇದೆ ಓದ್ಕೊಳ್ಳೋಕ್ಕೆ. ನಿಮ್ಮ ಪರೀಕ್ಷೆಗಳು ಯಾವಾಗ ಆಗ್ಬೋದು ಅಂದರೆ ಈಗ ಜುಲೈ 26ಕ್ಕೆ ಅದರ ತೀರ್ಪು ಬರುತ್ತೆ. ಏನಾಗುತ್ತೆ ನೋಡೋಣ ಅವಾಗ ಏನು ಬರುತ್ತೆ ಅಂತ. ಆವಾಗಲೇ ಅವರು ಬಂದ ಮೇಲೆ ಒಂದು 2-3 ದಿನ ಬಿಟ್ಟಾದರೂ ಅವರು ನೋಟಿಸ್ನ ಹೊರಡಿಸ್ತಾರೆ, ಹೌದಾ. ಎಕ್ಸಾಮ್ ಯಾವಾಗ ನಡೆಸಬೇಕು ಅಂತ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮದು RRB ಗ್ರೂಪ್ ಡಿ ಪರೀಕ್ಷೆ ಬರುತ್ತೆ. ಹೀಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮದು ಜುಲೈನಲ್ಲಿ ಎಕ್ಸಾಮು ಇಲ್ಲ, ನಿಮ್ಮದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ, ಹೌದಾ. ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.